CM DCM ಎಲ್ಲ ಡೆಲ್ಲಿಗೆ ಹೋದ್ರಂತೆ, ರಾಹುಲ್ ಗಾಂಧಿ ನೋಡಿದ್ರಂತೆ CM. ಆಗ ಅವ್ರು ಕೇಳಿದ್ರಂತೆ, ಏನ್ರಿ ಹಿಂಗಾಗೋಗ್ಬಿಟ್ಟಿದೆ, ಕಂಟ್ರೋಲೇ ಇಲ್ವಾ, ಅದೇನ ರಾಜಣ್ಣದು ಅಂತ ಕೇಳಿದ್ರಂತೆ. ಏಕೆ ಹೀಗಾಯಿತು ಅಂತ ಹಾಡು ಹೇಳ್ಕೊಂಡು ಕೇಳಿರ್ಬೇಕು ಅವ್ರು ಮೋಸ್ಟ್ಲಿ. ಆಗ CM ಡೋಂಟ್ ವರಿ ಸರ್, ನಾನು ಎಲ್ಲ ಸರಿ ಮಾಡ್ತೀನಿ, ಸುಮ್ಮನಿದ್ದು ಬಿಡಿ, ತಲೆನೇ ಕೆಡಿಸ್ಕೊಬಿಡಿ ಅಂತಂದ್ರೆ. ಆಯ್ತು ಸರಿ ಮಾಡಿ. 30 ತಿಂಗಳವರೆಗೂ ಸಂಪುಟ ಪುನರ್ರಚನೆ ಬೇಡ ಅಂದ್ರಂತೆ. ಆಮೇಲೆ ನೋಡೋಣ ಬಿಡಿ ಹಂಗಾರೆ ಅಂದ್ರಂತೆ. ಇದನ್ನು ಖಾಲಿ ಪರಿಷತ್ ಹುದ್ದೆಗಳಿಗೆ ಒಂದಷ್ಟು ಹೆಸರು ಹಾಕ್ಕೊಂಡಿದ್ದಾರಂತೆ. BL ಶಂಕರ್, ಅದು ಯಾರೋ ಆಗಾ ಸುಲ್ತಾನ್ ಅವ್ರ ಹೆಸರೆಲ್ಲ ಹಾಕ್ಕೊಂಡಿದ್ದಾರಂತೆ. ಒಳ್ಳೇದು ಹಾಕ್ಕೊಳ್ಳಿ. ಆಮೇಲೆ ರಾಹುಲ್ ಗಾಂಧಿನ CM ಭೇಟಿ ಮಾಡಿದ್ರೆ ತಪ್ಪೇನು ಅಂತ DCM ಕೇಳಿದ್ರು. ಯಾರು ತಪ್ಪು ಅಂದಿದ್ದು? ಭೇಟಿ ಆಗಿದ್ದಿಲ್ಲ ಅಂತ ಕೇಳಿದಾಗ ಹಂಗೆ ಕೇಳಿದ್ರು. ತಪ್ಪೇನು, ಏನು ಯಾರು ತಪ್ಪು ಯಾರು ಅಂತ ಹೇಳೋಕ್ಕಾಗತ್ತೆ ನಾವು? ಸಾಧ್ಯನೇ. ಒಳ್ಳೆ ಕಥೆ ಆಯಿತು. ಕರ್ನಾಟಕ ಬಂದು ಉದ್ಘಾಟನೆಗೆ ತಮ್ಮನ್ನು ಆಹ್ವಾನಿಸಿದ ಬಗ್ಗೆ ಪರಮೇಶ್ವರರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕರೆದೇ ಇಲ್ವಾ ಪಾಪ? ಸರ್, ಅಯ್ಯ ಏನು ನಿರ್ಲಕ್ಷ್ಯ ಮಾಡ್ತೀರಪ್ಪ. ಹಾಂ, ಇಬ್ಬರು ಬಣ್ಣದಲ್ಲಿ ಯಾರ್ದೋ ಒಂದು ಬಣ್ಣದಲ್ಲಿ ಹೋಗ್ಬೇಕಿತ್ತು. ಅವರು ನಮ್ಮ ರಾಷ್ಟ್ರೀಯ ನಾಯಕರು, ಅವ್ರನ್ನ ಭೇಟಿ ಮಾಡಿದ್ರು. ನಂಗೆ ನಾನು ಬಂದಿದ್ದೆ, ನಾನು ಭೇಟಿ ಮಾಡಿದೆ. ಅವ್ರು ಬಂದಿದ್ರು, ಅವ್ರು ಭೇಟಿ, ತಪ್ಪೇನಿದೆ? ಕರ್ನಾಟಕ ಭವನದ ಉದ್ಘಾಟನೆ ಅದಕ್ಕೆ ಫೌಂಡೇಶನ್ ಹಾಕಿದವನೇ ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಫೌಂಡೇಶನ್ ನಾನೇ ಹಾಕಿದ್ದೇನೆ. ಅದೇನು ಗೊತ್ತಿಲ್ಲ ನನಗೆ, ಕಾರಣಾಂತರದಿಂದ ಅವರು ಯಾರೂ ನನಗೆ ಆಹ್ವಾನ ಮಾಡಿರಲಿಲ್ಲ. ನಮಗೆ ಈಗ ಹೈಕಮಾಂಡ್ ಮೀಟ್ ಮೇಲೆ ಮಾಡಿದ್ಮೇಲೆ ಆದ್ರೂ ದೂರ ಕೊಡ್ತಾರ ನೋಡ್ಬೇಕು. ಏನೋ ಮಾಡ್ತಾರೆ ಬಿಡ್ರಿ. ಇನ್ನು ಮೋಡಾ ಕೇಸ್ನಲ್ಲಿ ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿ ಇಡಿ ಸಲ್ಲಿಸಿದ ತಕರಾರು ಅರ್ಜಿಯ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಡೆಯಿತು. ಆದೇಶವನ್ನು ಏಪ್ರಿಲ್ 8ಕ್ಕೆ ಕಾಯ್ದಿರಿಸಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಸಿಎಂ ವಿಚಾರಣೆಯ ಅಣುಕು ಕೋರ್ಟ್ ಟ್ರಯಲ್ ಅನ್ನು ನಡೆಸಿದ್ದಾರೆ. ಜೊತೆಗೆ ತನಿಖೆಗೆ ಇಡಿ ತನಿಖೆಗೆ ಹೈಕೋರ್ಟ್ ಕೊಟ್ಟಂತಹ ಆದೇಶವನ್ನು ಬಿಜೆಪಿ ನಾಯಕರು ಸ್ವಾಗತಿಸಿದ್ದಾರೆ. ಹೈಕೋರ್ಟ್ ಏನೋ ಕ್ಲೀನ್ ಚಿಟ್ ಕೊಟ್ಟಿರ್ಬೋದು, ಅದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ. ಆದರೆ ಮತ್ತೊಂದು ಕಡೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಮುಂದುವರಿಸ್ಬೋದು ಅಂತೇಳಿ ಈಗಾಗಲೇ ಡಬಲ್ ಬೆಂಚ್ ಹೈಕೋರ್ಟ್ ಇವತ್ತು ಹೇಳಿದೆ. ಅದನ್ನು ಸ್ವಾಗತ ಮಾಡ್ತೇನೆ. ಬೆಲೆ ಏರಿಕೆ ಖಂಡಿಸಿ ಇವತ್ತು ಏನು ಧರಣಿ ಮಾಡಿದ್ರ ಬಿಜೆಪಿಯವರು? ರಾತ್ರಿ ಅಹೋರಾತ್ರಿನ ಮುಂದುವರಿಸಿದ್ರು. ನಿನ್ನೆ ಸ್ಟಾರ್ಟ್ ಆಗಿದ್ದು ಮುಂದುವರೆದು ಅಲ್ಲೇ ಮಲಗಿದ್ರ? ಹ್ಞೂ ಸರ್. ಹೌದಾ? ಹಾಂ ಸರಿ. ಆಮೇಲೆ CM ಮನೆಗೆ ವಿಫಲ ಯತ್ನ, ಮುತ್ತಿಗೆ ಹಾಕಕ್ಕೆಲ್ಲ ಹೋದ್ರು. ಒಬ್ಬ ಬ್ಯಾರಿಕೇಡೆಲ್ಲ ಹತ್ತಿ ಒಂದು ಸುಮಾರಾಗಿ ಸ್ವಲ್ಪ ಶೋ ಕೊಟ್ಟಿದ್ದಾರೆ. ಲೈಟಾಗಿ ನೋಡಿದೆ ನಾನು ಬೆಳಗ್ಗೆ ಇಲ್ಲ, ಸುಮಾರಾಗಿ ಲೈಟಾಗಿ ಶೋ ಇದೆ. ಎಲ್ಲರನ್ನೂ ವಶಕ್ಕೆ ಪಡ್ಕೊಂಡ್ರಂತೆ ಪೊಲೀಸ್ನವರು. ಬಿಡಲ್ಲ ನಿಮ್ಮನ್ನು ನಾವು ಅಂತ ಹೇಳಿದ್ದಾರೆ. ಆಯಿತು, ನಾವು ನೋಡ್ತೀವಿ. ಬಟ್ ಫಸ್ಟ್ ಶೋ ಓಕೆ, ಚೆನ್ನಾಗಿತ್ತು, ಸುಮಾರಾಗಿದೆ. ನೋಡೋಣ ಮುಂದಕ್ಕೆ ಪಾರ್ಟ್ 2 ಹೆಂಗೆ ಬರುತ್ತೆ ಅಂತ. ಇನ್ನು ಬೆಂಗಳೂರಿನ ವಾತಾವರಣ ದಿಢೀರಂತ ಬದಲಾಗಿತ್ತು. ರಸ್ತೆಗಳಲ್ಲಿ ಜಲಾವೃತವಾದಂತಹ ಸ್ಥಿತಿ, ಅಂಡರ್ ಪಾಸ್ಗಳು ಕೂಡ ಅದೇ ಪರಿಸ್ಥಿತಿ. ರಾಜಾಜಿನಗರದಲ್ಲಿ ಮರ ಬಿತ್ತು, 2 ಕಾರ್ ಜಖಮಾಯಿತು. ಸಿಕ್ಕಲ್ಲಿ ರಸ್ತೆಗಳನ್ನು ಅಗ್ದಿದ್ದಾರೆ. ಅರೆಬರೆ ಕಾಮಗಾರಿ, ಕಾಲುವೆಗಳಲ್ಲಿ ಸ್ವಚ್ಛಗೊಳಿಸದೆ ಇರಿಸಿಕೊಂಡಿದ್ದಾರೆ. ವೈಟ್ ಟಾಪಿಂಗ್ ಕಾಮಗಾರಿ ಎಡವಟ್ಟಿನಿಂದ ನಡೀತಾ ಇದೆ. ಇಷ್ಟೆಲ್ಲ ಸಮಸ್ಯೆಗೆ ಅದೇ ಕಾರಣ. ಇನ್ನು ಚಿಕ್ಕಮಗಳೂರು, ಹಾಸನ, ಚಿಕ್ಕೋಡಿ, ಚಿತ್ರದುರ್ಗ, ಕೋಲಾರ, ಹೊಸಪೇಟೆಯಲ್ಲೂ ಕೂಡ ಮಳೆಯಾಗಿದೆ. ಹಾವೇರಿಯಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಮಾರ್ಕೆಟ್ನಲ್ಲಿ ತಮ್ಮ ಉತ್ಪನ್ನಗಳನ್ನು ರಕ್ಷಿಸಿಕೊಳ್ಳಕ್ಕೆ ರೈತರಂತೂ ಒದ್ದಾಡಿದ್ದಾರೆ. ಮುಂದಿನ 1 ವಾರ ರಾಜ್ಯದಲ್ಲಿ ಹೀಗೆ ಮಳೆ ಆಗಬಹುದು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಆಗಿದ್ದಕ್ಕೆ ಆಗತ್ತೆ, ಏನು ಮಾಡೋಕ್ಕಾಗುತ್ತೆ? ಎಲ್ಲದಕ್ಕೂ ಮೋದಿ, ಆ ಕೇಂದ್ರ ಸರ್ಕಾರ ಕಾರಣ. ಇದಕ್ಕೆ ಅವ್ರೇನು ಮಾಡೋಕ್ಕಾಗುತ್ತೆ ಸರ್? ಇದು ಮರದ್ದು ಬೇರೆ ಅಳ್ಳಾಡೋಗ್ಬಿಟ್ಟಿದೆ. ಅದಕ್ಕೆ ಅವರೇ ಕಾರಣ? ಮೋದಿ ಕಾರಣ, ಅವರೇ ಬಂದು ಕಟ್, ಕೇಂದ್ರ ಸರ್ಕಾರನೇ ಕಾರಣ. ಮತ್ತು ಇವರಿರೋದೇನಕ್ಕೆ ಸರ್ ಇಲ್ಲಿ? ಅದೇ ಹೇಳಕ್ಕೆ, ಓಕೆ, ಮತ್ತೆ ತಿನ್ನಕ್ಕೆ, ಮತ್ತೆ ಟ್ಯಾಕ್ಸ್ ಹಾಕಕ್ಕೆ, ಮತ್ತೆ ಅದನ್ನು ಡಿಫೆಂಡ್ ಮಾಡೋಕ್ಕೆ, ಮತ್ತೆ ಬಂಡಾಟದಲ್ಲಿ ತೋರ್ಸೋಕ್ಕೆ, ದಿಮಾಕಲ್ಲಿ ಮೆರೆಯಕ್ಕೆ, ಕೊಬ್ಬಲ್ಲಿ ಅಳಗಾಡಕ್ಕೆ, ತಿಂದು ಕೊಬ್ಬಿ ತೇಗಕ್ಕೆ. ಅಷ್ಟಕ್ಕೆ ಅವ್ರಿರೋದು. ಟ್ಯಾಕ್ಸ್ ಕಟ್ಟಕ್ಕೆ ಮಾತ್ರ ಬೆಂಗಳೂರಿಗೆ ಅಷ್ಟೇ. ಟ್ಯಾಕ್ಸ್ ಮಾತ್ರ ಕಟ್ತಾ ಇರ್ಬೇಕು ಬೆಂಗಳೂರಿನವರು. ಬೇಸಿಗೆಯ ಮಳೆ ತಡ್ಕೊಳ್ಳಿಲ್ಲ ನಿಮ್ಮೂರು ಅಂದರೆ, ಅರ್ಧ ಗಂಟೆ ಮಳೆ, ಬೇಸಿಗೆಯ ಮಳೆ. ಲೆಕ್ಕ ಹಾಕಳ್ರಪ್ಪ. ಮಳೆಗಾಲದ ಪರಿಸ್ಥಿತಿ ಏನು ಅಂತ. ಏನು ಬೆಂಗಳೂರು ಒಡಿಗೆ ಹೇಳ್ತೀನಿ, 26,000 ಕೋಟಿ ಟನಲ್, 16 ಕಿಲೋಮೀಟ್ರು, 200 ರೂಪಾಯೋ 225 ರೂಪಾಯೋ ಬರುತ್ತೆ. ಏನು ಟೋಲ್ ಫ್ರೀ? ಯಾವನು ಹೋಗ್ತಾನೆ? ಯಾಕೆ ಹೋಗ್ಬೇಕು? ಅದನ್ನು ಕಟ್ಟಕ್ಕೆ ಯಾಕೆ ಹೋಗ್ಬೇಕು? ಕೆಚ್ಕೆ ಮಾತಾಡಿದ್ರೆ ಅಷ್ಟೇ. ನೋಡ್ತಾ ಇರಿ. ಆಮೇಲೆ ನ್ಯಾಯಮೂರ್ತಿ ಯಶವಂತ್ ವರ್ಮಾದು ದುಡ್ಡು ಸಿಕ್ತವ್ರ ಮನೆಯಲ್ಲಿ ಅನ್ನೋ ಥರದ ಗಲಾಟೆ ಎಲ್ಲ ಆದಮೇಲೆ ಈಗ ಸುಪ್ರೀಂ ಕೋರ್ಟ್ನ ಎಲ್ಲ ನ್ಯಾಯಮೂರ್ತಿಗಳು ತೀರ್ಮಾನ ಮಾಡಿದ್ದಾರೆ. ನಮ್ಮೆಲ್ಲ ಆಸ್ತಿಗಳನ್ನು ಪ್ರಕಟ ಮಾಡೋಣ, ಪಬ್ಲಿಕ್ ಡೊಮೈನ್ಗೆ ಹಾಕೋಣ, ನಮ್ಮದು ವೆಬ್ಸೈಟ್ಗೆ ಹಾಕ್ಬಿಡೋಣ ಅಂತ ಮಾಡಿದಾರಂತೆ. ಫೆಂಟ್ಯಾಸ್ಟಿಕ್, ವೆರಿ ಗುಡ್. ಇದು ಆದರೆ ಭಾಳ ಒಳ್ಳೆಯದು.
ಇನ್ನು ಸೇವ್ ಬಂಡೀಪುರ ಅಭಿಯಾನ ಜೋರಾಗ್ತಾ ಇದೆ. ಇವತ್ತು ಲೋಕಸಭೆಯಲ್ಲಿ ಇದು ಪ್ರತಿಧ್ವನಿಸಿತು. ವಯನಾಡಿನ ಹಾಲಿ ಮತ್ತು ಮಾಜಿ ಸಂಸದರ ಒತ್ತಡದಿಂದಾಗಿ ರಾತ್ರಿ ಸಂಚಾರಕ್ಕೆ ಅನುವು ಮಾಡಿಕೊಡೋದಕ್ಕೆ ಕಾಂಗ್ರೆಸ್ ಪ್ರಯತ್ನಿಸ್ತಾ ಇದೆ. ಇದನ್ನ ತಡಿಬೇಕು ಅಂತ ತೇಜಸ್ವಿ ಸೂರ್ಯ, ಯದುವೀರ್ ಇಬ್ರು ಕೂಡ ಪ್ರಸ್ತಾಪ ಮಾಡಿದ್ರು. ಇತ್ತ ಬಂಡೀಪುರ ಉಳಿಸಿ ಎನ್ನುತ್ತಾ ಚಾಮರಾಜನಗರದಲ್ಲಿ ರೈತರು ಪ್ರತಿಭಟನೆ ಮೆರವಣಿಗೆಯನ್ನು ನಡೆಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕ್ಯಾಂಪೇನ್ ಶುರುವಾಗಿದೆ. ಸಿದ್ದರಾಮಯ್ಯ ಉಳಿಸಿಕೊಳ್ಳಿ, ಡಿ.ಕೆ. ಶಿವಕುಮಾರ್ ಉಳಿಸಿಕೊಳ್ಳಿ, ಈ ಕ್ಯಾಂಪೇನ್ ಮಧ್ಯದಲ್ಲಿ ಬಂಡೀಪುರ ಉಳಿಸಿ ರಾಜ್ಯ ಉಳಿಸಿ ವರ್ಕ್ ಆಗತ್ತೇನ್ರಿ? ಅವ್ರವ್ರನ್ನ ಉಳಿಸ್ಕೊಳ್ಳೋದಾಗೋಗಿದೆ. ಒಳ್ಳೆ ಕಥೆ ಆಯ್ತು. ಏನು ಅನ್ಕೋತಾರೆ ಮೇಡಮ್? ಆಮೇಲೆ ಅಣ್ಣ ಏನು ಅನ್ಕೋತಾರೆ? ಅವ್ರ ಮಾತಿಗೆ ವಿರೋಧ ಹೋಗಕ್ಕಾಗತ್ತಾ? ಮತ್ತೆ ಏನು ಅನ್ಕೋತಾರೆ? ರಾಹುಲ್ ಗಾಂಧಿ ಏನು ಅನ್ಕೋಬೇಕು ಪಾಪ? ಪ್ರಿಯಾಂಕಾ ಗಾಂಧಿ ಏನು ಅನ್ಕೋಬೇಕು ಅವ್ರು ಪಾಪ? ಫಾರೆಸ್ಟ್ ಅಂತೆ, ಫಾರೆಸ್ಟ್ ಪ್ರಾಣಿ ಅಂತೆ, ಪ್ರಾಣಿ. ಬೇರೆಯವ್ರ ವಿಷಯದಲ್ಲಿ ಮಾತ್ರ ಯಾವ ಪ್ರಾಣಿ? ಯಾವ ಫಾರೆಸ್ಟ? ಅವ್ರ ಮುಂದೆ ಇದು ಯಾವುದೂ ಅಲ್ಲ. ಯಾವುದು ಅಲ್ಲ. ಆದರೆ ಆ ರಾಹುಲ್ ಗಾಂಧಿಗೆ ಎಲ್ಲೋ ಸಮುದ್ರದಲ್ಲಿ ಹೋಗೇನೋ ಮಾಡ್ತಿರೋದು ಎನ್ವಿರಾನ್ಮೆಂಟ್ ಅಂತೆ. ಇದು ಎನ್ವಿರಾನ್ಮೆಂಟ್ ಅಲ್ಲವಂತೆ. ಏನು ದೇಶ ಬಿತ್ತೋಗ್ಬಿಡುತ್ತೆ ರಾತ್ರಿ ಇದ್ಬಿಟ್ಟು ಬೆಳಗ್ಗೆ ಹೋಗ್ಬಿಟ್ರಲ್ಲಿ. ಬೆಂಗಳೂರು ಎಕ್ಸ್ಪ್ರೆಸ್ ವೇನಲ್ಲಿ ಭೀಕರ ಅಪಘಾತ. 180 ರೂಪಾಯಿ ತೋಳು ಉಳ್ಸೋಕ್ಕೋಗಿ ಒಂದು ಕುಟುಂಬ ಸಿಗಾಕೊಂಡು ಹೋಗ್ಬಿಟ್ಟಿದೆ. ಬೆಂಗಳೂರು ಸತ್ಯನಂದರಾಜ ಸಂತೆ ಕುಟುಂಬ ಎಕ್ಸ್ಪ್ರೆಸ್ ವೇನಿಂದ ಎಕ್ಸಿಟ್ ಹಾಕೋಕೆ ಹೋಗಿದ್ದಾರಂತೆ. ಅದೇನೋ ಕ್ಲಿಯರ್ ಇಲ್ಲ ಅದು. ಮತ್ತು 180 ರೂಪಾಯಿ ಉಳಿಸೋಕ್ಕೆ ಅಂತಲೇ ಹಿಂಗೆ ಹೇಳ್ತೀರಿಯಲ್ಲ. ಆ ಮಾರ್ಗವಾಗಿ ಹೋಗೋದೇ ಅದು ಉಳ್ಸೋಕ್ಕೋಸ್ಕರ, ಟೋಲ್ ಉಳ್ಸೋಕ್ಕೋಸ್ಕರ ಅಂತ ಸರ್. ಅಲ್ಲ, ಎಕ್ಸಿಟ್ ಆಗಬಾರ್ದ ಹಂಗಾರೆ? ಅದು ಎಕ್ಸಿಟ್ ಪಾಯಿಂಟ್ ಅಲ್ವಲ್ಲ ಸರ್. ಅದನ್ನು ಸ್ಲೋ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಸ್ಪೀಡಲ್ಲಿ ಬರೋ ಗಾಡಿ ಹೊಡೆಯುತ್ತಲ್ಲ ಸರ್. ಅದು ಎಕ್ಸಿಟ್ ಪಾಯಿಂಟ್ ಅಲ್ವಾ? ನೋಡಿ ಸರ್, ಅಲ್ಲಿ ರಿವರ್ಸ್ ತಗೊಂಡು ಅಲ್ಲಿ ಸ್ಲೋ ಮಾಡ್ಕೊಂಡು ಮೂವ್ ಆಗೋಕ್ಕೆ ಹೋಗ್ತಾರೆ. ಅಲ್ಲಿ ಅದು ಚಿಕ್ಕ ಜಾಗ ಸರ್. ಆಯಿತು, ಓಕೆ. ಇನ್ನು ಹಿಂದೂಗಳ ತೀವ್ರ ವಿರೋಧದ ನಡುವೆಯೂ ಕೂಡ ಮೈಸೂರಿನ ಖ್ಯಾತಮಾರನಹಳ್ಳಿಯ ವಿವಾದಿತ ಜಾಗದಲ್ಲಿ ಮದ್ರಸಾ ನಡೆಸಲು ಮೈಸೂರಿನ ಡಿಸಿ ಆದೇಶ ನೀಡಿರುವುದು ವಿವಾದಕ್ಕೆ ಕಾರಣವಾಯಿತು. ಇನ್ನು ಶಿವಮೊಗ್ಗ ಈದ್ಗಾ ಮೈದಾನದಲ್ಲಿ ಕುಡುಕರ ಹಾವಳಿ ಹೆಚ್ಚಿತ್ತು. ಪವಿತ್ರ ಈದ್ಗಾ ಮೈದಾನವನ್ನು ಉಳಿಸಿಕೊಳ್ಬೇಕಿತ್ತು, ಹಾಗಾಗಿ ಬೇಲಿ ಹಾಕಿದ್ವಿ ಅಂತ ಮುಸ್ಲಿಂ ಮುಖಂಡರು ಹೇಳಿದ್ದಾರೆ. ಆದರೆ ಇದು ಆಟದ ಮೈದಾನ, ಈ ಜಾಗ ಕಬಳಿಸೋಕೆ ಮುಸ್ಲಿಮರು ಪ್ರೂವ್ ಮಾಡಬೇಕು ಯಾರ ಜಾಗ ಅಂತ ಅಷ್ಟೇ. ಇನ್ನು ಮೈಸೂರು ಡಿ ಸಿಗೆ ಡಿ ಸಿ ಆಬ್ವಿಯಸ್ಲಿ ಪೊಲಿಟಿಕಲ್ ಆರ್ಡರ್ಸ್ ಮೇಲೆ ತೀರ್ಮಾನ ಕೊಟ್ಟಿರ್ತಾರೆ. 100% ಏನು ಅನುಮಾನನೇ ಬೇಡ ಈ ಡಿ ಸಿಗಿದು. ಪೊಲೀಸ್ ಆಯುಕ್ತರು ಬೇಡ ಅಂದಮೇಲೆ ಡಿ ಸಿ ಕೊಟ್ಟಿದ್ದಾರೆ ಅಂದರೆ ಡಿ ಸಿಗೆ ಯಾರಿಂದ ಫೋನ್ ಬಂದಿರುತ್ತೆ ಅಂತ ಗೊತ್ತು. ನಾಜೀರ್ ಹುಸೇನ್ ಸಾಹೇಬ, ಇದು ವೋಟ್ ಬ್ಯಾಂಕ್ ಅಲ್ವಪ್ಪ, ಇದು ಪ್ರಚೋದನೆ ಕೋಮು ಆಗಲ್ವಪ್ಪ, ಧ್ರುವೀಕರಣ ಅಲ್ವಾ, ಇದು ಧ್ರುವೀಕರಣ ಅಲ್ವಪ್ಪ. ಇದಲ್ಲ. ಒಂದು ಮದ್ರಸಾ ನಡೀತಾ ಇದ್ರೆ ದೇಶ ಬಿತ್ತೋಗುತ್ತಾ? ಅಲ್ಲಿ ನಡೀಬೇಕಾ ಮದ್ರಸಾ ನಡೆಸಲೇಬೇಕು ಅಂದ್ರೆ ಇನ್ನೊಂದು ಜಾಗದಲ್ಲೂ ನಡೆಸ್ಬೋದಲ್ವಪ್ಪ. ಯಾಕಪ್ಪ ಬೇಕಿ ಗಲಾಟೆ? ಬಾಂಧವ್ಯ ಚೆನ್ನಾಗಿರ್ಬೇಕಿತ್ತಲ್ಲ. ಯಾಕಪ್ಪ? ಇದೇ ವಕ್ಫ್ ಪ್ರಾಬ್ಲಮುವೆ, ಅದಕ್ಕೆ ಮಾಡಿದ್ದಿದ್ದು. ಎಸ್.